ಗೆಲುವು ಅನ್ನುವುದ ಲೆಕ್ಕಾಚಾರಗಳು ಮುಂದುವರಿಯುತ್ತಾ ಅಂಕಣ ಅದ್ಭುತವಾದ ಟ್ಯಾಕಲ್ ಅಪವರ್ಗದಲ್ಲಿದೆ. ಮರಳುವ ವೇಗ ಮುನ್ನನ ಅಪರಿಮಿತ. ಎರಡು ಅವಧಿಗಳ ಅಂಕಣದ ಆಟ ಆರಂಭಗೊಳ್ಳುತ್ತಾರೆ. ಆದರ್ಶ ಮೊದಲ ದಾಳಿಯಲ್ಲಿ ಪಂದ್ಯಕ್ಕೆ ತಿರುವುಗಳನ್ನು ಕೊಡುವಲ್ಲ ಮೊದಲ ಅವಧಿಯ ಆಟವಾಗಿದೆ. ಶಿವಂ ಕಡೆ ಶಿವಾಲಯದ ವಿರುದ್ಧವಾಗಿ ಸ್ಟಾರ್ ಬಾಯ್ಸ್ ಉಡುಪಿ ಇದು ಮೊದಲ ಸೆಮಿಫೈನಲ್ ಕದರ. ದ್ವಿತೀಯ ಸೆಮಿಫೈನಲ್ಗಾಗಿ ಮಂಜುಶ್ರೀ ಕಾವು ಹಾಗೂ ಸಾಂಗ್ರೆಸ್ ಕುಪ್ಪೆಟ್ಟಿ ತಾವುಗಳು ಸಿದ್ಧವಾಗಿರಬೇಕು. ಈ ಸ್ಪರ್ಧೆ ಮುಗಿದ ತಕ್ಷಣ ಎರಡೂ ತಂಡಗಳು ಕೂಡ ಅಂಕಣಕ್ಕೆ ಬರುವುದಕ್ಕೆ ಸಿದ್ಧತೆಯಿದೆ. ಮೊದಲ ಅವಧಿಯಲ್ಲಿ ಪವನ ದಾಳಿಯಲ್ಲಿ ಅಂಕಣ ಅದ್ಭುತವಾದಂತಹ ಎಸ್ಕೇಪ್ ಸ್ಕಿಲ್ಗಳನ್ನು ಬಳಸಿಕೊಳ್ಳುವ ಮೂಲಕ ಸ್ಪರ್ಧೆಯ ಕಣ ಮುಂದುವರಿಯುತ್ತಾರೆ ಹೋರಾಟದಲ್ಲಿ. ವರುಣನ ಮೂಲಕ ದಾಳಿ ಒಳಾಂಗಣದಲ್ಲಿದೆ. ಮೊದಲ ಅವಧಿಯ ಆಟದ ವೇಳೆಯಲ್ಲಿ ಸ್ಪರ್ಧೆ ಸ್ಪಷ್ಟತೆಯ ಮ್ಯಾಚ್ ಅನ್ನ ಡಿಜೆ ಮಾಡೋಚಿ ಸ್ಪರ್ಧೆಯ ನಿರೀಕ್ಷೆಗಳ ಮೂಲಕ ಒಳಾಂಗಣದಲ್ಲಿ ಅದ್ಭುತವಾದ ಜಾಲ್ಮಯ ಆಟವನ್ನು ಮುಂದುವರಿಸಿಕೊಳ್ಳಬಹುದಾಗಿದೆ. ಪರಿಣಾಮವಾಗಿ ಪಂದ್ಯ ಎರಡೂ ತಂಡಗಳು ಕೂಡ ಅದ್ಭುತವಾದ ಹೋರಾಟಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಳ್ಳಲಿದೆ. ಪವನ ದಾಳಿಯಲ್ಲಿ ಅದ್ಭುತವಾದ ಪಾದಚಲನೆಗಳ ಮೂಲಕ ಆದರ್ಶ ಸಮರಾಂಗಣದ ಸಂಘಟಿತವಾದ ಹೋರಾಟಗಳಲ್ಲಿ ಎರಡೂ ತಂಡಗಳು ಕೂಡ ಪ್ರತಿ ಹೋರಾಟವನ್ನು ನೀಡುವ ಜಾಲ್ಮಯ ಅವಕಾಶಗಳ ಮೂಲಕ ಮುನ್ನ ದಾಳಿಯಲ್ಲಿ ಬಹಳಷ್ಟು ಸಮಯಗಳ ಬಳಿಕ ಕರಾವಳಿ ರಂಗದಲ್ಲಿ ಕಬಡ್ಡಿಯಲ್ಲಿ ಗುರುತಿಸಿಕೊಂಡಿರುವ ಸರ್ಫರಾಜ್ ಮುನ್ನ ಸ್ಪಷ್ಟವಾದ ಪಾದಚಲನೆ ಎರಡೂ ತಂಡಗಳ ಆಟಗಾರರುಗಳ ಮಧ್ಯೆ. ಅಂಕಣದ ಒಳಭಾಗದಲ್ಲಿ ಜನನ್ ದಾಳಿಯಲ್ಲಿ ಶಿವಂ ಕಡೆ ಶಿವಾಲಯ ತಂಡದ ಅತ್ಯಂತ ಪ್ರಮುಖ ದಾಳಿಗಾರ. 7 ನಿಮಿಷಗಳಿಗೆ ಮೀಸಲಾಗಿರುವಂತಹ ಎರಡು ಅವಧಿ ದಾಳಿಯ ಪ್ರತಿ ಹೋರಾಟಗಳಲ್ಲಿ ಎರಡೂ ತಂಡಗಳನ್ನು ಕೂಡ ಕಾಣಬಹುದಾಗಿದೆ. ಪರಿಣಾಮ ಸ್ಪರ್ಧೆ ಅತ್ಯಂತ ರೋಚಕತೆಯಲ್ಲಿ ಮುಂದುವರಿಯುತ್ತಾರೆ. ಚೇತನ್ ಶ್ರೇಷ್ಠ ಎರಡು ತಂಡಗಳ ಮಧ್ಯೆ ಸ್ಪರ್ಧೆಯನ್ನು ಕಾಣಬಹುದಾಗಿದೆ. ಯಾರ ಪರವಾಗಿರದ ಗೆಲುವು ಅನ್ನುವುದ ಲೆಕ್ಕಾಚಾರಗಳು ಮುಂದುವರಿಯುತ್ತಾ ಅಂಕಣ ಅದ್ಭುತವಾದ ಟ್ಯಾಕಲ್ ಪವರ್. ಏಕಮಾತ್ರ ಅಂಕದ ಮುನ್ನಡೆಯ ಜೊತೆಗೆ ಅಂಕಣದ ಒಳಭಾಗದಲ್ಲಿ ಹೋರಾಟ ಮುಂದುವರಿದ್ದಾರೆ. ದಾಳಿಯಲ್ಲಿ ಶಿವಂ ಕಡೆ ಶಿವಾಲಯ ತಂಡದ ಅತ್ಯಂತ ಪ್ರಬುದ್ಧ ದಾಳಿಗಾರನಾಗಿ ಅಂಕಣದ ಒಳಭಾಗದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಆಟಗಾರ. ಸೆಮಿಫೈನಲ್ ಕದನದ ರೋಚಕತೆ ವಿಶ್ರಾಂತಿಯ ಕೋರಿಕೆ. ನಿರೀಕ್ಷಿತ ಆಟದಲ್ಲಿ ಎರಡೂ ತಂಡಗಳನ್ನು ಕೂಡ ಕಾಣಬಹುದಾಗಿದೆ. 65 kg ವಿಭಾಗದ ಕಬಡ್ಡಿಯ ಥರ್ಡ್ ರ್ಯಾಂಕ್ ಡ್ಯೂ ಆರ್ ಡೈ ಅಂಕದ ಗಳಿಕೆಯೊಂದಿಗೆ ಬೆಳೆದ ವರುಣ ಅಂತರವನ್ನು ಉಳಿಸಿಕೊಳ್ಳುತ್ತಾನೆ. ಜನನ್ ದಾಳಿಯಲ್ಲಿ ಶಿವಂ ಕಡೆ ಶಿವಾಲಯ
ದಾಳಿಯಲ್ಲಿ ಅಂಕ ಕಸಿಯುವ ಪ್ರಯತ್ನದಲ್ಲಿರುವಂತಹ ಆಟಗಾರ. 4-2 4-2 ಅದ್ಭುತವಾದ ಚೈನ್ ಟ್ಯಾಕಲ್ ವರ್ಕ್ ಆಗಿದೆ. ಸ್ಪರ್ಧೆಯಲ್ಲಿ 5-2 ಪಂದ್ಯ ಸ್ಟಾರ್ ಬಾಯ್ಸ್ ಉಡುಪಿ ಮುನ್ನಡೆಯಲ್ಲಿದೆ. ಮುನ್ನ ದಾಳಿ ಅವಕಾಶಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲಂತ ಆಟಗಾರ. ಶ್ರೇಷ್ಠತೆಯ ಅನುಪಮದ ಆಟ ಎರಡೂ ತಂಡಗಳಲ್ಲಿ. 6-2 6-2. ವಿನೋದಗೆ 4 ಅಂಕಗಳ ಅಂತರದಲ್ಲಿ ಸ್ಟಾರ್ ಬಾಯ್ಸ್ ಉಡುಪಿ ತಂಡದ ಹೋರಾಟದ ಪ್ರಥಮ ಅವಧಿಯ ವೇಳೆ ಮರಳಲೆದೆಯ ಸ್ಪರ್ಧೆಯಲ್ಲಿ ಅತ್ಯಂತ ಎತ್ತರದ ಟ್ರೋಫಿಯನ್ನ ಹೊಂದಿರತಕ್ಕಂಥ ಕ್ರೀಡಾಕೂಟದಲ್ಲಿ ನಾವಿದ್ದೇವೆ. ಮುನ್ನ ದಾಳಿಯ ಮೂಲಕ ಪ್ರತಿದಾಳಿಗಳನ್ನು ಸಂಘಟಿಸಬಲ್ಲ ಆಟಗಾರ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಶಿವಂ ಕಡೆ ಶಿವಾಲಯ ಅಂಕಣದಲ್ಲಿ. ತನ್ನ ಜಂಪ್ಗಳ ಮೂಲಕವೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಆಟಗಾರ. ಸಮಯೋಚಿತ ಆಟದ ಅವಧಿ ಅಂಕಣದ ಒಳಭಾಗದಲ್ಲಿದೆ. ಮರಳುವ ವೇಗ, ಮುನ್ನನ ಅಪರಿಮಿತ ವೇಗ. ಕೀ ಪಾಯಿಂಟ್ಸ್. ಅಂತಿಮ ಆಟಗಾರ ಅಂಕಣದಲ್ಲಿ. ಅಂತರಾರಕ್ಕೆ ಇದೆ. ಸಮಯೋಚಿತವಾಗಿರುವಂತಹ ಸ್ಪರ್ಧೆಯ ಕಣದಲ್ಲಿ ಆದರ್ಶನ ಅದ್ಭುತವಾದ ಟ್ಯಾಕಲ್ಗಳು ಸಂಘಟಿತವಾದ ಬಲದ ಮೂಲಕ ಮುನ್ನಡೆ ಏಕಮುಖವಾಗತೊಡಗಿದೆ. ಸಾಗರ್ ಸುಪ್ಪೆಟ್ಟಿ ಪಂಚಶ್ರೀ ಕಾವು ದ್ವಿತೀಯ ಉಪಾಂತ್ಯದ ಕದನಕ್ಕಾಗಿ ತಂಡಗಳು ಬರುವಂತೆ. ಈ ಪಂದ್ಯದಲ್ಲಿ ಗೆಲುವಿನ ಕಡೆಗೆ ಮುನ್ನುಗ್ಗುವಂತಹ ತಂಡ ಯಾವುದು? ಅಂತಿಮ ಕ್ಷಣದಲ್ಲಿ ಅಂಕದ ಗಳಿಕೆಯೊಂದಿಗೆ ಮಧ್ಯಂತರದ ವಿರಾಮದ ಘೋಷಣೆಗೆ ಸೂಚನೆ ಲಭಿಸ್ತಾ ಇದೆ. ಮೊದಲ ಅವಧಿಯ ಮುಕ್ತಾಯ 12-2. ಪವನ ದಾಳಿಯ ಮೂಲಕ ಅಂಕಣದಲ್ಲಿ 12-2 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ 10 ಅಂಕಗಳ ಅಂತರ ಮುನ್ನಡೆಯ ಜೊತೆಗೆ ಸ್ಪಷ್ಟತೆಯ ಪಾದಚಲನೆಯನ್ನು ಮುಂದುವರಿಸಿಕೊಳ್ಳುವ ತವಕದಲ್ಲಿರುವಂತಹ ಮುನ್ನ. ಪರಿಣಾಮ ಪಂದ್ಯದಲ್ಲಿ 3ನೇ ಅಂಕದ ಕಲೆ ಹಾಕಿದ ಪವನ್ 12-3 ಸ್ಟಾರ್ ಬಾಯ್ಸ್ ಉಡುಪಿ ಮುನ್ನಡೆಯಲ್ಲಿದೆ. ದ್ವಿತೀಯ ಅವಧಿಯ ಆಟದ ವೇಳೆಯಲ್ಲಿ ಹೋರಾಟವನ್ನು ಕಾಣಬಹುದು. ಸ್ಪಷ್ಟವಾಗಿರುವಂತಹ ಪಾದಚಲನೆ ಜೊತೆಗೆ ಅಂಕದ ಗಳಿಕೆ. ವಿನೋದನನ್ನು ಹೊರಗಟ್ಟುವ ಮೂಲಕ 13ನೇ ಅಂಕದ ಗಳಿಕೆ ಆಗಿದೆ. ಸ್ಪರ್ಧೆಯಲ್ಲಿ 2 ಸುನಿಲ ಎಂತ ಟ್ಯಾಕಲ್ ಇದು! ಅದ್ಭುತವಾದಂತಹ ಸುನಿಲಿನ ಆಕ್ರಮಣ ಡಿಫೆನ್ಸ್ ನಲ್ಲಿ. 14ನೇ ಅಂಕದ ಗಳಿಕೆ. ಮೆಲ್ಲನೆ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುತ್ತಾ ಇದೆ. ಅದ್ಭುತವಾದ ಆಟದ ಅವಧಿಯಲ್ಲಿ 2 ತಂಡಗಳಿದೆ. ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗಾಗಿ ತಂಡಗಳು ಬರುವುದಕ್ಕೆ ಸಿದ್ಧವಾಗಿರುವಂತಹ ತಮ್ಮಲ್ಲಿ ವಿನಃ ಪ್ರತಿದಾಳಿಯ ಹೋರಾಟ. ಜನನ್ ಶಿವಂ ಕಡೆ ಶಿವಾಲಯದ ಅತ್ಯಂತ ಪ್ರಬುದ್ಧ ಯುವ ಆಟಗಾರ. ಪಂದ್ಯದಲ್ಲಿ 2 ತಂಡಗಳು ನಿರೀಕ್ಷಿತವಾದ ಹೋರಾಟವನ್ನು ಮುಂದುವರಿಸಿಕೊಳ್ಳುವಂತಹ ತವಕದಲ್ಲಿಯೇ ಪರಿಪೂರ್ಣತೆಯ ದಾಳಿ ಮುಂದುವರಿಸಿಕೊಳ್ಳುವ ತವಕದಲ್ಲಿ ಮುನ್ನಡೆ ವಿಸ್ತಾರಗೊಂಡಿದೆ. ಈ ಪಂದ್ಯದಲ್ಲಿ ಹಿಡಿತವನ್ನು ಸಾಧಿಸಿಕೊಳ್ಳಲೇಬೇಕಾದ ಅನುಭವಗಳಲ್ಲಿ ಹೋರಾಟವನ್ನು ಕಾಣಬಹುದು. ಫೈನಲ್ ಕಡೆಗೆ ನೆಗೆಯುವ ಮೊದಲ ತಂಡ ಯಾವುದು? ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ
ಪವನ್ ದಾಳಿಯಲ್ಲಿ ಅದ್ಭುತವಾದ ಆಟದ ಅವಧಿ ಮುಂದುವರಿದಿದೆ. ಮೊದಲ ಅವಧಿಯಲ್ಲಿ ಮುನ್ನಡೆಯ ಜೊತೆಗೆ ಹೋರಾಟ. ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಚೇತನ್ ದಾಳಿಯಲ್ಲಿ ಅಂಕವನ್ನು ಗಳಿಸಿಕೊಳ್ಳಬೇಕಾಗಿದೆ. ಒಳಾಂಗಣದಲ್ಲಿ ಪರಿಪೂರ್ಣತೆಯ ಹೆಜ್ಜೆಯ ಜೊತೆಗೆ ನಿರೀಕ್ಷೆಯ ಅಂಕದ ಗಳಿಕೆಯಾಗಿದೆ. 15-7 ಪವನ್ ದಾಳಿಯ ಮೂಲಕ ಒಳಾಂಗಣದಲ್ಲಿ ಏನಾಗಲಿದೆ ಸ್ಪರ್ಧೆ. ಆಹಾ, ಸುನಿಲ್ ಪ್ರಯತ್ನ ವ್ಯರ್ಥವಾಗಿದೆ. ಎದುರಾಳಿಗೆ ಅಂಕ ಬಂದಿದೆ. ಕೊನೆಯ 3 ನಿಮಿಷಗಳ ಅವಧಿ. 15-8 ಪಂದ್ಯ. ಮೆಲ್ಲನೆ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳುವಂತಹ ಜಾಣ್ಮೆಯ ಆಟದ ಮೂಲಕ ಏನಾಗಲಿದೆ ಸ್ಪರ್ಧೆಯಲ್ಲಿ ರೋಚಕತೆ. ಪ್ರತಿ ಹೋರಾಟವನ್ನು ಸಂಘಟಿಸಿಕೊಳ್ಳಬಲ್ಲದೆ. ಸುಪಟಾಕಲವಾಗಿದ್ದ ಅಂಕಣದಲ್ಲಿ ಪವನ ಉಳಿದಿರುವ ಸಮಯದಲ್ಲಿ ಅದ್ಭುತವಾದ ಆಟವನ್ನು ಆಡಲೇಬೇಕಾಗಿದೆ. ಪಂದ್ಯದಾಗಲೇ ಪ್ರಮುಖ ಘಟ್ಟದ ಮುನ್ನಡೆ. ಸ್ಪಷ್ಟತೆಯ ಆಲ್ಔಟಿನ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುವುದು 5 ಪಾಯಿಂಟ್ಸ್. 15-13 ಲಾಸ್ಟ್ 2 ಮಿನಿಟ್ಸ್. 2 ಅಂಕಗಳ ಅಂತರ. ಎಲ್ಲ ಚಿತ್ರಣ ಬದಲಾಗಿದೆ ಪವನನ ಮೂಲಕ. ಎರಡು ಅಂಕಗಳ ಅಂತರವಷ್ಟೇ ಶಿವಂ ಕಡೆ ಶಿವಾಲಯ ಸ್ಟಾರ್ ಬಾಯ್ಸ್ ಉಡುಪಿ ತಂಡಗಳ ಮಧ್ಯೆ. ಹದಿನೈದು ಅಂತರ. ಪವನ ಬ್ಯಾಕ್ ಟು ಬ್ಯಾಕ್ ಪಾಯಿಂಟ್ಸ್. ಥರ್ಡ್ ರೈಟ್ ಡ್ಯೂ ಆರ್ ಡೈ. ವರುಣ್ ದಾಳಿಯಲ್ಲಿ 15-14 15-14 ವಾಟ್ ಎ ಮ್ಯಾಚ್. ಎಂತ ಪಂದ್ಯ. ಮರಳಲಿದೆ ಹೋರಾಟ. ಒಂದೇ ಒಂದು ಲಾಸ್ಟ್ ರೈಟ್ ಆಫ್ ಮ್ಯಾಚ್. ಕೊನೆಯ ನಿಮಿಷ 15-14 ಹೋರಾಟ. 15-14. ವರುಣ ಬೋನಸ್ ಸಿಂಗಲ್. ಸ್ಪರ್ಧೆಯಲ್ಲಿ ಹೋರಾಟ ಮುಂದುವರಿದಾದ ಅಂಕಣದಲ್ಲಿ ಪವನ ದಾಳಿಯಲ್ಲಿ ಅದ್ಭುತವಾದ ಆಟ ಇದು. ಪಂದ್ಯದ ನಿರೀಕ್ಷೆ ಅಂತಿಮ ಕ್ಷಣದಲ್ಲಿ ಮುನ್ನ ದಾಳಿಯಲ್ಲಿ ಸಮಯ ಕಳೆಯುವ ನಿರೀಕ್ಷೆಗಳ ಜೊತೆಗೆ ಈ ಪಂದ್ಯ ಮೆಲ್ಲನೆ ಸ್ಟಾರ್ ಬಾಯ್ಸ್ ಉಡುಪಿಯ ಖಾತೆಯಲ್ಲಿ ವರ್ಗವಾಗುತ್ತಾ ಇದೆ. ಅಂತಿಮ ನಿಮಿಷಗಳ ಲೆಕ್ಕಾಚಾರಗಳು ಮಾತ್ರ ಉಳಿದಿದೆ. ಔಪಚಾರಿಕತೆ ಆದರೆ ಅಂತಿಮ ಕ್ಷಣದಲ್ಲಿ ಪವನ ನಾಟಕ್ಕೆ ನಿಜಕ್ಕೂ ಕೂಡ ಮೆಚ್ಚುಗೆ ಇದೆ. ಮುನ್ನ ಕ್ಷಣಾರ್ಧದಲ್ಲಿ ಪಂದ್ಯ 2 ಪಾಯಿಂಟ್ಸ್ ಮಲ್ಟಿಪಲ್ ಅಂಕ. ಇದರೊಂದಿಗೆ ಸ್ಪರ್ಧೆಯ ಸಂಪನ್ನತೆಯನ್ನು ಕಾಣ್ತಾ ಇದ್ದಾವೆ. ಪಂದ್ಯದಲ್ಲಿ